ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾನು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ತಮಿಳ್ನಾಡು ಸೈಡು ದೋಸೆ ಇಡ್ಲಿಗೆ ಎಲ್ಲ ಇದು ಸ್ವಲ್ಪ ಎಣ್ಣೆ ಹಾಕಿ ತಿನ್ನೋ ಥರ. ಇದು ಬ್ಯಾಡಿಗೆ 50 ಗ್ರಾಮು, ಗುಂಟೂರು 50 ಗ್ರಾಮು, ಇಂಗು 100 ಗ್ರಾಮ್, ತೊಗರಿಬೇಳೆ 100 ಗ್ರಾಮ್, ಕಡಲೆಬೇಳೆ 100 ಗ್ರಾಮ್, ಉದ್ದಿನ ಕಾಳು, ಇದು ಎಳ್ಳು 50 ಗ್ರಾಮು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸು 25 ಗ್ರಾಮು, ಕರಿಬೇವು 1 ಕಟ್ಟು. ಸ್ವಲ್ಪ ಎಣ್ಣೆ ಹಾಕಬೇಕು. ಇದು ಅಷ್ಟೇ ಟೇಸ್ಟಾಗಿ ಇರುತ್ತೆ. ನೀವು ಇಡ್ಲಿ ಜೊತೆಗಂತೂ ಸೂಪರಾಗಿರುತ್ತೆ. ಬ್ಯಾಡಿಗೆ ಹಾಕ್ಕೊತಾ ಇದ್ದಾರೆ. ಎಣ್ಣೆ ಸ್ವಲ್ಪ ಹುರ್ಕೊಳ್ಬೇಕು. ಗುಂಟೂರು ಹಾಕ್ತಾ ಇದ್ದಾರೆ. ಎರಡೂ ಹುರ್ಕೊಳ್ಬೇಕು. ಬೆಚ್ಚಗಾದರೆ ಸಾಕು. ಬ್ಯಾಡಿಗೆ ಹುರ್ಕೊಂಡಾಯ್ತು, ಹಾಕಿದ್ರು. ಉದ್ದಿನ ಕಾಳು ಹಾಕ್ತಾ ಇದ್ದಾರೆ. ಅದು ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ಬ್ರೌನ್ ಥರ ಬರೋ ಥರ. ಅಷ್ಟೇ ಟೇಸ್ಟ್ ಆಗಿರುತ್ತೆ. ನೀವು ಚಟ್ನಿ ಪುಡಿ ಹಿಂಗೆ ಹಾಕ್ತಾ ಇದ್ದಾರೆ. ಅವರು ಉರಿತಾ ಇದ್ದಾರೆ ನಮ್ಮ ಅತ್ತೆಯವರು, ಅದಕ್ಕೋಸ್ಕರ. ಕಡಲೆಬೇಳೆ ಹಾಕ್ತಾ ಇದ್ದಾರೆ. ಕಡಲೆಬೇಳೆ ಸಹ ಹುರ್ಕೊಬೇಕು. ಎಷ್ಟು ದಿನ ಇಟ್ಕೊಳ್ಬೇಕಾದ್ರೂ ತಿನ್ಬೋದು. ಇದೊಂದು 300 ಗ್ರಾಮ್ ಆಗುತ್ತೆ ಇದು ಚಟ್ನಿ ಪುಡಿ. ಸ್ವಲ್ಪ ಬ್ರೌನ್ ಬರೋ ಥರ, ಜಾಸ್ತಿ ಏನಿಲ್ಲ, ಬ್ರೌನ್ ಬರೋದು ನೋಡಿ. ಈ ಥರ ಬ್ರೌನ್ ಆದರೆ ಸಾಕು. ತೊಗರಿ ಬೇಳೆ ಆಯ್ತು. ಅದು ಕಡಲೆಬೇಳೆ ಹುರ್ಕೊಂಡು ತೊಗರಿ ಬೇಳೆ ಹುರ್ಕೊತಾರೆ. ಅದು ಸ್ವಲ್ಪ ಬ್ರೌನ್ ಬರೋ ಥರ. ಈ ಥರ ಎಲ್ಲ ಸಪ್ರೇಟಾಗಿ ಹುರ್ಕೊಳ್ಬೇಕು. ನೆಕ್ಸ್ಟ್ ಇದನ್ನೇ ಇದು ಮಾಡೋಣ ಅಂತಿದ್ದೀರಿ. ಯಾರಿಗಾದ್ರೂ ಬೇಕಾದರೆ ಈ ಥರ ಬ್ರೌನ್ ಆಗಿದೆ. ನೆಕ್ಸ್ಟು ಮೆಣಸು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೇ ತೊಗರಿಬೇಳೆ ಜೊತೆಗೇ ಅದು ಸ್ವಲ್ಪ ಹುರ್ಕೊಳ್ಬೇಕು. ಬಿಳಿ ಎಳ್ಳು ಅದನ್ನು ಹುರ್ಕೊಬೇಕು. ಜಾಸ್ತಿ ಹುರ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ. ಒಂದು ಮೀಡಿಯಮ್. ಕರಿಬೇವನ್ನು ಸ್ವಲ್ಪ ಹುರ್ಕೊಂಡು, ಕರಿಬೇವು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಕರಿಬೇವು ಸ್ವಲ್ಪ ಹುರ್ಕೊಂಡಿದ್ದೀರಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊತಾ ಇದ್ದೀರಿ ಪೇಸ್ಟ್ ಮಾಡೋಕ್ಕೋಸ್ಕರ. ನೋಡಿ, ಈ ಥರ ಫೈನಾಗಿ ಪೇಸ್ಟ್ ಆಗಿದೆ, ಪೌಡ್ರ್ ಆಗಿದೆ. ಈಗ ರೆಡಿಯಾಗಿದೆ ಚಟ್ನಿ ಪುಡಿ. ಈ ಥರ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀರಿ. ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಲಸ್ಕೊಳ್ಳಿ. ಎಳ್ಳೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ಈ ಥರ ಸವಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್